ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ BJP ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ. ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು, TV ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು, ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ, ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ, ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ, 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ, 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ BJP ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೇ ಹಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ BJP ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ. ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು, TV ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು, ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ, ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ, ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ, 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ, 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ BJP ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೇ ಹಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ BJP ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ. ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು, TV ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು, ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ, ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ, ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ, 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ, 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ BJP ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೇ ಹಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ BJP ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ.
ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು. ಟಿವಿ ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು. ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ. ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ. ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ. 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ. 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ ಬಿಜೆಪಿ ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೆಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ ಬಿ ಜೆ ಪಿ ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ. ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು. ಟಿವಿ ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು. ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ. ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ. ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ. 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ. 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ ಬಿಜೆಪಿ ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೆಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು ಯೋಜನೆಗಳ ಪ್ರಚಾರಕ್ಕೆ ಅಪಾರ ಪ್ರಮಾಣದಲ್ಲಿ ಖರ್ಚಾಗಿದೆ ಅಂತ ಹೇಳಬೇಕು ನೀವು. 2023ರಲ್ಲಿ ಜಾಹೀರಾತಿಗೆಂದೇ 1073 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರಂತೆ. ನೀವು ಹೇಳಬೇಕು ನೀವು ಎಷ್ಟು ವೆಚ್ಚ ಮಾಡಿದ್ದೀರಿ ಅಂತ. ಅದು ಸರ್ಕಾರದಿಂದ ವೆಚ್ಚ ಮಾಡಿದ್ದಾರೋ, ಸರ್ಕಾರದ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆಯೋ, ಅಥವಾ ಬಿ ಜೆ ಪಿ ಆಡಳಿತವಿರುವಂಥ ರಾಜ್ಯಗಳಲ್ಲಿ ವೆಚ್ಚವೇ ಮಾಡಿಲ್ವೋ, ಇದು ಬೇಕು. ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಯಾವ ಪಾರ್ಟಿಯಿಂದ ಇನ್ನು ಬೇಡ ವೀಕ್ಷಕರೇ. ಈ ದೇಶ ನಮ್ಮದು, ಈ ರಾಜ್ಯ ನಮ್ಮದು, ಈ ಸಮಾಜ ನಮ್ಮದು, ಇದು ಉಳಿಬೇಕು. ಇವರ ಡೊಂಗಿತನ ನಾಟಕಗಳು ಯಾರ್ದು ಬೇಡ ನಮಗೆ. ಆಮ್ ಆದ್ಮಿ ಅನ್ನುತ್ತಿದ್ದ ಕೇಜ್ರಿವಾಲ್ ಅರಮನೆ ಕಟ್ಟಿಸಿದ್ರು. ಟಿವಿ ಕನ್ಸೋಲ್ಗೆಂದು 20 ಲಕ್ಷ ಖರ್ಚು ಮಾಡಿದ್ರು. ಮಿನಿ ಬಾರ್ಗೆಂದು ಹತ್ತಿರ 5 ಲಕ್ಷ ವೆಚ್ಚ ಮಾಡಿದ್ದಾರೆ. ಟ್ರೆಡ್ಮಿಲ್ ಜಿಮ್ ಉಪಕರಣಕ್ಕೆ 18.5 ಲಕ್ಷ ಖರ್ಚು ಮಾಡಿದ್ದಾರೆ. ಎಲ್ ಶೇಪ್ನ ಸೋಫಾಕ್ಕಾಗಿ 4.8 ಲಕ್ಷ ವೆಚ್ಚವಾಗಿದೆ. ಅದು ಸಾಧಾರಣ ಮನೆಯವ್ರದ್ದು ಆಗುತ್ತೆ. ಕಿಚನ್ ಉಪಕರಣಗಳಿಗೆಂದೇ 39 ಲಕ್ಷ ವೆಚ್ಚ ಮಾಡಿದ್ದಾರೆ. 14 ಲಕ್ಷ ನೀಡಿ ಸಿಲ್ಕ್ ಕಾರ್ಪೆಟ್ ಖರೀದಿ ಮಾಡಿದ್ದಾರಂತೆ. 5 ಲಕ್ಷದ ಡೈನಿಂಗ್ ಟೇಬಲ್, ಕನ್ನಡಿಗೆ 2 ಲಕ್ಷ ವೆಚ್ಚ ಮಾಡಿದ್ದಾರಂತೆ. ಅಧಿವೇಶನದಲ್ಲಿ ಎಲ್ಲ ಲೆಕ್ಕ ಕೊಡಲಿದೆ ಅಂತ ಬಿಜೆಪಿ ನಂಬರ್ 1. ಇದರ ಜೊತೆಗೆ ಮೇಡಮ್ ರೇಖಾ ಗುಪ್ತಾ, ನೀವೆಂಗೆ ಬದುಕ್ತೀರಿ ಅನ್ನೋದನ್ನು ಕೂಡ ಹೇಳಬೇಕು ಅಲ್ವಾ. ಅವರೆಲ್ಲ ಖರ್ಚು ಮಾಡಿದ್ದಾರೆ, ನಾನು ಮಾಡಲ್ಲ ಅಂತ ಏನಿದೆ ಅಂತಲೂ ಹೇಳಬೇಕು. ಅವ್ರು ಮಾಡಿದ್ದಾರೆ, ಮತ್ತು ನಿಮ್ಮದು ಸರ್ ಪ್ರಶ್ನೆ ಶುರು ಮಾಡಬೇಡ ಸರ್, ಯಾರೇ ಆಗಲಿ ಪ್ರಶ್ನೆ ಶುರು ಮಾಡಬೇಡ. ನೆಕ್ಸ್ಟ್, ಇನ್ನು